ಎಲ್ಲರಿಗೂ ಶುಭೋದಯ. ಇಂದಿನ ಮುಂಜಾನೆ ಮಾತಿಗೆ ಸ್ವಾಗತ. ಇಂದಿನ ವಿಷಯ ಬಯಕೆ. ನಮ್ಮ ಬಯಕೆಗಳು ಇರುವುದು ನಾಲ್ಕೇ ನಾಲ್ಕು, ಉಳಿದವೆಲ್ಲ ಶರೀರದಲ್ಲೇ ಬರ್ತವೆ. ಶರೀರ ಸೊರಗಬಾರದು, ನಮ್ಮ ಮನೆ ಸಂಪತ್ತು ಕರಗಬಾರದು, ನಮ್ಮ ಸಂಬಂಧಗಳು ಮುರಿಯಬಾರದು, ನಮ್ಮ ಮನೆಯಲ್ಲಿ ಯಾರಿಗೂ ಸಾವು ಬರಬಾರದು. ಇವೇ ನಮ್ಮ ಗಟ್ಟಿ ಇಚ್ಛೆಗಳು. ಆದರೆ ಈ ಬಯಕೆಗಳು ಈಡೇರುತ್ತವೆಯೇ? ನಾನು ಬಹಳ ಶ್ರೀಮಂತ ಇದ್ದೇನೆ ಎಂದು ಕುಂಬಳಕಾಯಿಗೆ ಬಂಗಾರದ ಕವಚ ತೊಡಿಸಿದರೆ ಕುಂಬಳಕಾಯಿ ಕೊಳೆಯದೆ ಹಾಗೇ ಇರುತ್ತದೆಯೇ? ನನ್ನ ದೇಹ ಕೂಡ ಹಾಗೆ, ಬರೀ ಕುಂಬಳಕಾಯಿ ಅಷ್ಟೇ. ಕೆಡುವುದು ಅದರ ಗುಣಧರ್ಮ. ನೀನು ಬಂಗಾರದ ಕಟ್ಟಾದರೂ ಹಾಕಿಸು, ಹವಾನಿಯಂತ್ರಿತ ಕೋಣೆಯಲ್ಲಾದರೂ ಕುಳಿತಿರೋ, ನಮ್ಮ ದೇಹ ಸೊರಗುತ್ತದೆ. ದೇಹ ಸೊರಗಬಾರದು ಎಂದು ನಾವು ಬಯಸುತ್ತೇವೆ, ಆದರೆ ಸೊರಗುವುದು ಅದರ ಧರ್ಮ. ಏನೂ ಮಾಡಲು ಆಗುವುದಿಲ್ಲ. ನಮ್ಮ ಬಯಕೆ ಮತ್ತು ನಿಸರ್ಗ ಬಯಕೆ ಬೇರೆ. ಅವುಗಳ ನಡುವೆ ನಿರಂತರ ಸಂಘರ್ಷ ನಡೆಯುತ್ತೆ. ನನ್ನ ಬಯಕೆಯಂತೆಯೇ ನಿಸರ್ಗ ನಡಿಬೇಕು ಅನ್ನೋ ಮನುಷ್ಯನ ಬಯಕೆ ಈಡೇರುವುದಿಲ್ಲ. ಆದರೆ ಇದನ್ನು ನಿಸರ್ಗವೂ ಸಹ ಒಪ್ಪುವುದಿಲ್ಲ ಅನ್ನಿ. ದೇಹ ಸೊರಗುತ್ತೆ. ಮೊದಲು ನನ್ನ ಕಾಲ ಮೇಲೆ ನಾನು ನಿಲ್ಲುತ್ತೇನೆ, ಯಾರ ಹಂಗಿಲ್ಲ ಅನ್ನುತ್ತಿದ್ದವರಿಗೆ ಒಂದು ದಿನ ಕಾಲು ನಿಲ್ಲಲು ಕೋಲು ಬೇಕಾಗುತ್ತದೆ. ಮುಖದಲ್ಲಿ ಸುಕ್ಕುಗಳು ಬೀಳಬಾರದು ಎಂಬ ಬಯಕೆ ನಮಗೆ, ಆದರೆ ಕಾಲ ಕಳೆದಂತೆ ಸುಕ್ಕು ಬಂದೇ ಬರುತ್ತದೆ. ಹಲ್ಲುಗಳು ಹೋಗುತ್ತವೆ. ಒಂದು ಕಾಲದಲ್ಲಿ ನಮ್ಮ ಕಣ್ಣುಗಳು ಕನ್ನಡಿ ಮೇಲೆ ಇದ್ದವು. ಈಗ ನಮ್ಮ ಕಣ್ಣಿನ ಮೇಲೆ ಕನ್ನಡಿ ಬಂದಿದೆ. ವಯಸ್ಸಾದ ಮೇಲೆ ನಮ್ಮ ಮಾತನ್ನು ಯಾರೂ ಕೇಳುವುದಿಲ್ಲ. ದೇಹಕ್ಕೆ ಮುಪ್ಪಾಗುತ್ತದೆ, ಅದನ್ನು ತಪ್ಪಿಸಲಾಗದು. ನಾವು ನಮ್ಮ ದೇಹ ಸೊರಗಬಾರದು ಎಂದು ಊಟ ಮಾಡ್ತೀವಿ, ಗುಳಿಗೆ ತೆಗೆದುಕೊಳ್ಳುತ್ತೇವೆ. ಆದರೆ ಒಂದು ತಿಳಿಯಬೇಕು, ಉಣ್ಣುವ ಅನ್ನ ಅಳಸುತ್ತೆ, ತೆಗೆದುಕೊಳ್ಳುವ ಗುಳಿಗೆ ಕಾಲ ಮುಗಿದು ಹೋಗುತ್ತೆ. ಅಂದಮೇಲೆ ಅವುಗಳನ್ನು ತೆಗೆದುಕೊಂಡ ದೇಹ ಕೂಡ ಶಾಶ್ವತ ಅಲ್ಲ ಅನ್ನೋದನ್ನು ತಿಳ್ಕೋಬೇಕು. ಶರೀರ ಸೊರಗುತ್ತೆ, ಸಂಪತ್ತು ಕರಗುತ್ತೆ. ಅಲೆಕ್ಸಾಂಡರ್ ಇಡೀ ವಿಶ್ವ ಗೆದ್ದಿದ್ದ, ಆದರೆ ಸಾಯುವ ಕಾಲಕ್ಕೆ ಯಾವುದೂ ಅವನ ಹಿಂದೆ ಬರಲಿಲ್ಲ. ಅದಕ್ಕೆ ಅವ ಶ್ರೀಮಂತ ರಾಜ್ಯದ ಬಡದೊರೆ ನಾನು ಎಂದು ಹೇಳಿದ್ದ. ನಿಸರ್ಗದ ನಿಯಮ ಏನು ಎಂದರೆ, ಬಡವನು ಬಡವನಾಗಿಯೇ ಸಾಯಬೇಕು, ಶ್ರೀಮಂತನು ಬಡವನಾಗಿಯೇ ಸಾಯಬೇಕು. ಯಾರೂ ಸಂಪತ್ತನ್ನು ತೆಗೆದುಕೊಂಡು ಹೋಗುವುದಿಲ್ಲ. ನಾವು ಬೇಕಾದಷ್ಟು ಶಿಲಾನ್ಯಾಸ ಮಾಡಬಹುದು, ಆದರೆ ನೆನಪಿರಬೇಕು, ಶಾಸನಗಳೇ ಹೋಗುತ್ತವೆ. ಇನ್ನು ಶಿಲಾನ್ಯಾಸಗಳು ಎಲ್ಲಿ ಉಳಿಯುತ್ತವೆ? ಎಷ್ಟೇ ಹಣ ಇದ್ದರೂ ಪರವಾಗಿಲ್ಲ, ಭೂಮಿ ತೆಗೆದುಕೊಳ್ಳುತ್ತೇನೆ ಎಂದು ಮನುಷ್ಯ ಹೇಳುತ್ತಾನೆ. ಆದರೆ ಭೂಮಿ ಇವತ್ತು ಎಷ್ಟೇ ಹಣ ಕೊಟ್ಟು ನನ್ನ ಖರೀದಿ ಮಾಡಿದರೂ ಒಂದು ದಿನ ಯಾವುದೇ ಕಿಮ್ಮತ್ತಿಲ್ಲದೆ ನಿನ್ನನ್ನು ನಾನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತದೆ. ಯಾವುದು ಇಲ್ಲಿ ಶಾಶ್ವತ ಅಲ್ಲ. ಕೀರ್ತಿ ಕೂಡ ಕಾಯಂ ಇರೋದಿಲ್ಲ. ಯಾರ ಕೀರ್ತಿ ವಾರ್ತೆ ಇಲ್ಲಿ ಉಳಿಯುವುದಿಲ್ಲ ಎನ್ನುವುದು ನಮ್ಮ ಬಯಕೆಯ ಇಂದಿನ ವಿಶೇಷ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಒಳ್ಳೆಯ ವಿಚಾರಗಳು ಎಲ್ಲೆಡೆ ಹರಡಲಿ. ಕೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.